ನಿಮ್ಮ ಯಡಿಯೂರಪ್ಪನವರಲ್ಲಿ ಚೆಕ್ ಮುಖಾಂತರ ಲಂಚ ಪಡ್ಕೊಂಡಿಲ್ಲ ನಮ್ಮ ನಾಯಕರು. ನಿಮ್ಮವರನ್ನು ಭ್ರಷ್ಟಾಚಾರ ಮಾಡಿಲ್ಲ ನಮ್ಮ ನಾಯಕರು. ಇವತ್ತು ಬಿಜೆಪಿ ಅವ್ರಿಗೆ ಏನು ನೈತಿಕತೆ ಅದ ರೀ? ಇವತ್ತು JDS ಅವ್ರಿಗೆ ಏನು ನೈತಿಕತೆ? ಯಡಿಯೂರಪ್ಪನವರು ಲಂಚ ಪಡ್ಕೊಂಡು ಜೈಲಿಗೆ ಹೋಗಿರ್ತಕ್ಕಂಥ ಘಟನೆಗಳನ್ನ ನಾವು ನೋಡಿದ್ದೇವಲ್ರಿ. ಕುಮಾರಸ್ವಾಮಿ ಅವರು ಆ ಗಣಿಗಾರಿಕೆಯಲ್ಲಿ ಅನುಮತಿಯನ್ನು ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಕೇಳಿದ್ವಿ. ಇವತ್ತು ಅನೇಕ ಜನ ಬಿಜೆಪಿ ಮತ್ತು JDS ಶಾಸಕರುಗಳು ತಮ್ಮ ಅಧಿಕಾರದ ಅವಧಿಯಲ್ಲಿ ಹಲವಾರು ಹಗರಣಗಳನ್ನು ಮಾಡಿದ್ದಾರೆ. ನಿಮ್ಮ ಯಡಿಯೂರಪ್ಪನವರಲ್ಲಿ ಚೆಕ್ ಮುಖಾಂತರ ಲಂಚ ಪಡ್ಕೊಂಡಿಲ್ಲ ನಮ್ಮ ನಾಯಕರು. ಕಾಂಗ್ರೆಸ್ನ MLAಗಳನ್ನ ಖರೀದಿ ಮಾಡೋದಕ್ಕೆ ಬಿಜೆಪಿಯವರು 100 ಕೋಟಿಗೆ ಬೇಡಿಕೆ ಇಟ್ಟಿದ್ರು. ನಿತ್ಯ ರಾಜ್ಯ ಸರ್ಕಾರ
ಪೊಲೀಸ್ ಕಮಿಷನರ್ಸ್ಗೆ ನಿನ್ನೆ ಸಹ ಹೇಳಿದ್ದೇನೆ, ಮತ್ತು ಹೆಚ್ಚಾಗಿ ಅದಕ್ಕಿಂತೆಲ್ಲ ಜಾಸ್ತಿಯಾಗಿ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಂತಹ ಹಣದಿಂದ ವೃದ್ಧೆಯೊಬ್ಬರು ಇಡೀ ಊರಿಗೆ ಹೋಳಿಗೆ ಊಟ ಹಾಕಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಸುಟ್ಟಟ್ಟಿ ಗ್ರಾಮದಲ್ಲಿ ಅಕ್ಕ ತಾಯಿ ಲಂಗೋಟಿ ಎಂಬ ವೃದ್ಧೆ ಹೋಳಿಗೆ ಊಟ ಹಾಕಿಸಿದ್ದಾರೆ. ಪ್ರತಿ ತಿಂಗಳು ತಮಗೆ ಬರ್ತಿದ್ದಂತಹ 2,000 ರೂಪಾಯಿ ಹಣವನ್ನು ಕೂಡಿಟ್ಟು 5 ಮುತ್ತೈದೆಯರಿಗೆ ಉಡಿ ತುಂಬಿಸಿ ಊರಿಗೆಲ್ಲ ಊಟ ಹಾಕಿಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಸಿದ್ದರಾಮಯ್ಯನವರು ಪ್ರತಿ ತಿಂಗಳು ನಮಗೆಲ್ಲ 2,000 ರೂಪಾಯಿ ಹಣ ಕೊಡ್ತಾ ಇದ್ದಾರೆ. ರಾಜಕೀಯವಾಗಿ ಸಿದ್ದರಾಮಯ್ಯನವರು ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು. ಹೀಗಾಗಿ ಗ್ರಾಮದ ದೇವತೆಗೆ ಪೂಜೆ ಸಲ್ಲಿಸಿ ಊರಲ್ಲಿ ಹೋಳಿಗೆ ಊಟ ವ್ಯವಸ್ಥೆ ಮಾಡಿದ್ದೀನಿ ಅಂತ ಹೇಳಿದ್ರು. ಈ ವೃದ್ಧೆಯ ಕಾರ್ಯಕ್ಕೆ ಸುಟ್ಟಟ್ಟಿ ಗ್ರಾಮದ ಮಹಿಳೆಯರು ಸಾಥ್ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಶಿಗ್ಗಾಂವಿ ಸವಣೂರು ಕ್ಷೇತ್ರದ ಜನ ಭರತ್ಗೆ ಟಿಕೆಟ್ ಕೊಡೋದಕ್ಕೆ ಒತ್ತಡ ಕೂಡ ತಂದಿಲ್ಲ. ಜೋಶಿ ಅವರನ್ನ ಭೇಟಿಯಾಗೋದಕ್ಕೆ ಶಿಗ್ಗಾಂವಿ ಜನ ಹೋಗಿದ್ದ ಉದ್ದೇಶನೇ ಬೇರೆಯಾಗಿತ್ತು. ಆ ಭೇಟಿಯೇ ಈಗ ಇನ್ನೊಂದು ರೀತಿಯಲ್ಲಿ ಪ್ರಚಾರವಾಗ್ತಾ ಇದೆ. ಪಕ್ಷಕ್ಕೆ ಕೆಲಸ ಮಾಡಿದಂತಹ ನಿಷ್ಠರಿಗೆ ಟಿಕೆಟ್ ಕೊಡುವಂತೆ ಕೇಳಿದ್ದಾರೆ. ಕಷ್ಟದಲ್ಲಿ ಪಕ್ಷ ಕಟ್ಟಿದವರಿಗೆ ಟಿಕೆಟ್ ಕೊಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಈ ವೇಳೆ ಭರತ್ ಜೋಶಿ ಅವರು ಭರತ್ ಅವರ ಹೆಸರನ್ನ ಹೇಳಿದಾರಷ್ಟೇ. ನಾನು ನನ್ನ ಮಗನಿಗೆ ಟಿಕೆಟ್ ಕೇಳಿಲ್ಲ, ನನ್ನ ಮಗ ಸ್ಪರ್ಧೆ ಮಾಡುವಂತಹ ವಿಚಾರವೇ ಅಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಲೀಡರ್ಸು ಮೊದಲಿಂದ ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ. ಯಾರು ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ, ಯಾರು ಪಕ್ಷಕ್ಕೆ ನಿಷ್ಠಾವಂತರಿದ್ದಾರೆ, ಯಾರು ಕಷ್ಟದಲ್ಲಿ ಪಕ್ಷ ಕಟ್ಟಿದ್ದಾರೆ ಅವ್ರು ಕೊಡಬೇಕು ಅಂತ ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ಜೋಶಿಯವರು ಮಾತಾಡಿದ್ದನ್ನು ನಮ್ಮ ಕಾರ್ಯಕರ್ತರು ಅಂತ ಹೇಳಿದಿರಿ. ನಮ್ಮ ಕಾರ್ಯಕರ್ತರು ಯಾರೂ ಕೂಡ ನನ್ನ ಮಗನಿಗೆ ಕೊಡುವಂತಿಲ್ಲ. ಮತ್ತು ನಾನು ಈಗಾಗಲೇ ಹೇಳಿದ್ದೀನಿ, ನನ್ನ ಮಗನ ಸ್ಪರ್ಧೆ ಮಾಡುವಂಥ ವಿಚಾರ ಇಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ. ಕುಮಾರಸ್ವಾಮಿಯವರ ಸ್ವಕ್ಷೇತ್ರದ ಜನರು ಕಳೆದ 2 ಬಾರಿ ಆಶೀರ್ವಾದ ಮಾಡಿ ಗೆಲ್ಲಿಸಿದ್ದಾರೆ. ಹಾಗಾಗಿ ಪಕ್ಷದ ಧ್ವನಿಯಾಗಿ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡೋದು ನನ್ನ ಜವಾಬ್ದಾರಿ ಅಂತ ಯುವ ಘಟಕದ ಜೆಡಿಎಸ್ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸಂಡೂರು, ಶಿಗ್ಗಾಂವಿ, ಚನ್ನಪಟ್ಟಣ ಉಪಚುನಾವಣೆ ಶೀಘ್ರದಲ್ಲೇ ಘೋಷಣೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಪಕ್ಷದ ನಾಯಕರು ಮುಖಂಡರಿಗೆ ಜವಾಬ್ದಾರಿ ಕೊಟ್ಟು ಕೆಲಸ ಮಾಡಬೇಕು ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪಕ್ಷದ ಕಾರ್ಯಕರ್ತರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಒಬ್ಬ ಕಾರ್ಯಕರ್ತನಾಗಿ ನನ್ನ ಜವಾಬ್ದಾರಿ. ಹಾಗಾಗಿ ಅತಿ ಶೀಘ್ರದಲ್ಲೇ ಬಹುಶಃ ನಮ್ಮೆಲ್ಲರ ನಿರೀಕ್ಷೆಯಂತೆ ಸಂಡೂರು, ಶಿಗ್ಗಾಂವಿ ಮತ್ತು ಚನ್ನಪಟ್ಟಣದಲ್ಲಿ ನಡಿಬೇಕಾಗಿರ್ತಕ್ಕಂಥ ಉಪಚುನಾವಣೆ ದಿನಾಂಕ ಬಹುಶಃ ಅತಿ ಸಮೀಪದಲ್ಲೇ ಪ್ರಕಟ ಆಗುತ್ತೆ ಅಂತಕ್ಕಂಥದ್ದು ನಾವು ಕೂಡ ಸುದ್ದಿಯನ್ನು ಕೇಳ್ತಾ ಇದ್ದೇವೆ. ಶಿರೂರು ಗುಡ್ಡ ಕುಸಿತ ಪ್ರಕರಣ ಹಿನ್ನೆಲೆಯಲ್ಲಿ ರಾಜ್ಯ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ರೆಸಾರ್ಟ್, ಹೋಮ್ ಸ್ಟೇ, ತೋಟಗಳ ತೆರವಿಗೆ ನಿರ್ಧಾರ ಮಾಡಿದೆ. ಅನಧಿಕೃತವಾಗಿ ರೆಸಾರ್ಟ್, ಹೋಮ್ ಸ್ಟೇ ನಿರ್ಮಾಣ ಮಾಡಿಕೊಂಡವರ ವಿರುದ್ಧ ಕ್ರಮ ಜರುಗಿಸೋದಕ್ಕೆ ಸಿದ್ಧತೆ ನಡೆಸಲಾಗ್ತಾ ಇದೆ. ಅಕ್ರಮ ನಡೆಸಿದವರ ಬಗ್ಗೆ ಪತ್ತೆ ಹಚ್ಚಿ 10 ದಿನಗಳ ಒಳಗಾಗಿ ವರದಿ ಸಲ್ಲಿಕೆಗೆ ಎಲ್ಲ ಉಪಾರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಸೂಚನೆ ನೀಡಿ ಅರಣ್ಯ ಇಲಾಖೆಯಿಂದ ಅಧಿಕೃತ ಆದೇಶ ಹೊರಡಿಸಲಾಗಿದೆ. ಜಮೀನು ಒತ್ತುವರಿ ಮಾಡಿದ್ದಾರೆ ಅಂತ ಆರೋಪಿಸಿ ಮನೆಯನ್ನ ನೆಲಸಮ ಮಾಡಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಗಣೇಶಪುರದ ಲಕ್ಷ್ಮಿ ಟೆಕ್ನಲ್ಲಿ ನಡೆದಿದೆ. ಮನೆಯವರು ಕೆಲಸಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಜೆಸಿಬಿ ಬಳಸಿ ಕಿಡಿಗೇಡಿಗಳು ಬಂದು ಮನೆ ನೆಲಸಮ ಮಾಡಿದ್ದಾರೆ. ಮನೆ ಮಾಲೀಕರಾದಂತಹ ಪುಷ್ಪಾ ಗಂಗರಾಜ್ ಚಿಮರೋಲ್ ಅವರು ಕೆಲಸದಿಂದ ಮಧ್ಯಾಹ್ನ ಊಟಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ವಿಚಾರ ಗೊತ್ತಾಯಿತು. 2001ರಲ್ಲಿ ಕಲ್ಲಪ್ಪ ಕಾಂಬಳೆ ಎಂಬವರಿಂದ ಜಾಗ ಖರೀದಿ ಮಾಡಿದ್ರು ಪುಷ್ಪಾ ಗಂಗರಾಜ್. ಕಷ್ಟಪಟ್ಟು ಮನೆ ಕಟ್ಟಿಸಿದ್ರು. ಆದರೆ ಆ ಜಾಗ ತಮ್ಮದು ಅಂತ ಜೆಸಿಬಿ ಬಳಸಿ ಕಿಡಿಗೇಡಿಗಳು ಮನೆ ಕೆಡವಿದ್ದಾರೆ. ಮೋಹನ್ ಸಾಮ್ರೇಕರ್ ಎಂಬಾತ ಗೂಂಡಾಗಳನ್ನು ಬಳಸಿ ಮನೆ ಕೆಡವಿದ್ದಾನೆ ಅಂತ ಆರೋಪ ಮಾಡಲಾಗಿದೆ. ತಮಗೆ ಆಗಿರುವಂತಹ ಅನ್ಯಾಯದ ವಿರುದ್ಧ ಪುಷ್ಪಾ ಗಂಗರಾಜ್ ಪೊಲೀಸರಿಗೆ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ಪಬ್ನಲ್ಲಿ ಕನ್ನಡದ ಹಾಡುಗಳನ್ನು ಹಾಕುವಂದಿದ್ದಕ್ಕೆ ಸಿಬ್ಬಂದಿ ಉಡಾಫೆ ಉತ್ತರ ಕೊಟ್ಟಿದ್ದಾರೆ. ಬೆಂಗಳೂರಿನ ಕೋರಮಂಗಲ ಪಬ್ ಒಂದರಲ್ಲಿ ಸೌತ್ ಇಂಡಿಯಾ ಹಾಡುಗಳನ್ನು ಹಾಕೋದಕ್ಕೆ ಗ್ರಾಹಕರು ಕೇಳಿದ್ರು.
ಇದೇ ವೇಳೆ ಪಬ್ ಸಿಬ್ಬಂದಿ ಹಿಂದೇಟು ಹಾಕಿದ್ದಾರೆ. ಇಂಗ್ಲಿಷ್ ಬಿಟ್ಟು ಬೇರೆ ಹಾಡುಗಳನ್ನು ಹಾಕುವುದಿಲ್ಲ ಅಂತ ಪಬ್ ಮಹಿಳಾ ಸಿಬ್ಬಂದಿ ಹೇಳಿದ್ದಾರೆ. ಈ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಗ್ರಾಹಕರು ಮುಂದಾಗಿದ್ದಾರೆ. ಎಚ್ಚೆತ್ತಂತಹ ಮತ್ತೊಬ್ಬ ಸಿಬ್ಬಂದಿ ರೀಜನಲ್ ಹಾಡಿಗೆ ಒಪ್ಪಿಗೆ ಸೂಚಿಸಿದ್ದಾರೆ. ಕನ್ನಡ ಹಾಡು ಹಾಕೋದಾಗಿ ಹೇಳಿದ್ದಾರೆ. ಗ್ರಾಹಕರನ್ನ ಸಮಾಧಾನ ಮಾಡಿ ಸದ್ಯ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ. Yeah, video. I'm taking a video. You cannot observe without your permission. What you're doing is Should not say I can't play regional language. you not have my This is a permission. region. Take videos of me. Stop taking You videos. should not say like that. Kannada, Telugu, Tamil, ಏನ್ ಕನ್ನಡ ಆಡ್ಬೇಕಾ? Kannada, Telugu, Tamil, any language. ಇಲ್ಲ ಕನ್ನಡ ಮಾತ್ರ Kannada, okay. I'm asking her. ನಾನು ಆಡ್ತೀನಿ ಹೋಗಿ. He is telling I can't play regional languages. ನನ್ನ ವಿಡಿಯೋ ರೆಕಾರ್ಡ್ ಮಾಡಿ. Bro, ನಿನ್ನೆ ಕನ್ನಡ ಮಾತ್ರ ಹಾಕಕ್ಕಾಗುತ್ತೆ. ನನ್ನ fellow friend ಏ ತೆಲುಗು ತಮಿಳ್ ಹಾಕಕ್ಕಾಗಲ್ಲ. Kannada, okay. ಬೆಂಗಳೂರಿನಲ್ಲಿ ಕ್ಯಾಬ್ ಚಾಲಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಕಾವೇರಿಪುರದ ನಿವಾಸದಲ್ಲಿ ಫ್ಯಾನಿಗೆ ನೇಣು ಬಿಗಿದುಕೊಂಡು ಅರುಣ್ ಕುಮಾರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಘಟನೆಯಿಂದಾಗಿ ಮಗನ ಶವದ ಮುಂದೆ ಕಣ್ಣೀರಿಡ್ತಾ 78 ವರ್ಷದ ತಾಯಿ ಸರಸ್ವತಿ ಕೊನೆಯುಸಿರೆಳೆದಿದ್ದಾರೆ. ಈ ಸಂಬಂಧ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾರಿಗೆ ಬೇಕೆಂದೇ ಬೈಕ್ ಟಚ್ ಮಾಡಿ ಹಣ ಕೀಳ್ತಾ ಇದ್ದವನೊಬ್ಬನ ಬಂಧನವಾಗಿದೆ. ದಾರಿಯಲ್ಲಿ ಹೋಗುವಂತಹ ಕಾರು ಚಾಲಕರೇ ಈತನ ಟಾರ್ಗೆಟ್ ಆಗಿರ್ತಿದ್ರು. ಸುಲಭವಾಗಿ ಹಣ ಮಾಡೋದಕ್ಕೆ ಬೇಕಂತಲೇ ಕಾರ್ ಹೋಗುವಾಗ ತನ್ನ ಬೈಕ್ ಟಚ್ ಮಾಡ್ತಾ ಇದ್ದ. ಬಳಿಕ ಆರೋಪಿ ಜಮೀಲ್ ಡ್ಯಾಮೇಜ್ ಅನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅಂತ ದುಡ್ಡು ಕೊಡಿ ಅಂತ ಬಲಪ್ರಯೋಗ ಮಾಡ್ತಾ ಇದ್ದ. ದುಡ್ಡು ಕೊಡದೆ ಹೋದರೆ ದೂರು ಕೊಡ್ತೀನಿ ಅಂತ ಹೆದರಿಸ್ತಾ ಇದ್ದ. ರಾಜ್ಯದ ಹಲವಾರು ಠಾಣೆಗಳಲ್ಲಿ ಈತನ ಮೇಲೆ ಒಟ್ಟು 17 ಪ್ರಕರಣಗಳು ದಾಖಲಾಗಿದ್ದು ಜಮೀಲ್ನಿಂದ 30,000 ಹಣ ರೂಪಾಯಿ ವಶಕ್ಕೆ ಪಡೆದುಕೊಂಡು ಜಯನಗರ ಪೊಲೀಸರು ಬಂಧಿಸಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಬ್ಯಾನರ್ ಫ್ಲೆಕ್ಸ್ಗಳ ಅಳವಡಿಕೆ ಹಾವಳಿ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಶಾಸಕರಿಂದಲೇ ಪಾಲಿಕೆ ನಿಯಮ ಉಲ್ಲಂಘನೆ ಆಗಿದೆ. ವಿಜಯನಗರದಲ್ಲಿ ನಿರ್ಮಿಸಿರುವ ಹೈಟೆಕ್ ಮಾರುಕಟ್ಟೆ ಉದ್ಘಾಟನೆ ಹಿನ್ನೆಲೆ ಮೆಜೆಸ್ಟಿಕ್ನಿಂದ ವಿಜಯನಗರಕ್ಕೆ ಹೋಗುವಂತಹ ರಸ್ತೆಯುದ್ದಕ್ಕೂ ಶಾಸಕ ಪ್ರಿಯಾ ಕೃಷ್ಣ ಹಾಗೂ ಕೃಷ್ಣಪ್ಪ ಅವರ ಅಧಿಕೃತ ಫ್ಲೆಕ್ಸ್ಗಳನ್ನು ಹಾಕಲಾಗಿತ್ತು. ಆದರೂ ಕೂಡ ಪಾಲಿಕೆ ಅಧಿಕಾರಿಗಳು ಮಾತ್ರ ಫ್ಲೆಕ್ಸ್ ಬ್ಯಾನರ್ ತೆರವು ಮಾಡ್ತಿಲ್ಲ. ಇದರಿಂದ ರಸ್ತೆಯ ಪಕ್ಕದಲ್ಲಿರುವಂತಹ ಅಂಗಡಿಗಳನ್ನು ಮುಂಗಟ್ಟಿನವರು ಹಿಡಿ ಶಾಪ ಹಾಕ್ತಿದ್ದಾರೆ. ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಆಸ್ತಿ ವಿಚಾರಕ್ಕೆ ಅಳಿಯ ರಾಘವೇಂದ್ರ ಕದಿಲಾಯ ಮೊಮ್ಮಗ
ಸತತ 31 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ ಪತ್ತೆ ಹಚ್ಚುವಲ್ಲಿ ಬೆಳಗಾವಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಜಿಲೆಟಿನ್ ಕಡ್ಡಿಗಳನ್ನು ಅಕ್ರಮವಾಗಿ